ನಮಸ್ಕಾರ. ಟಾಪ್ ಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಿ ಫ್ರೀಡಂ ಟಿವಿ. ಇದು ಜನಸಾಮಾನ್ಯರ ಚಾನೆಲ್. ರಾಜ್ಯದಲ್ಲಿ ಉಪಚುನಾವಣೆಯ ಕಾವು ಏರುತ್ತಿದ್ದಂತೆ ಕಾಂಗ್ರೆಸ್ ಪಾಳ್ಯದಲ್ಲಿ ಟಿಕೆಟ್ ಆಕಾಂಕ್ಷಿಗಳ ಪಟ್ಟಿ ಬೆಳೀತಾ ಇದೆ. ಈ ಬಗ್ಗೆ ವಿಜಯಪುರದಲ್ಲಿ ಪ್ರತಿಕ್ರಿಯಿಸಿದ ಸಚಿವ ಎಂಬಿ ಪಾಟೀಲ್, ಟಿಕೆಟ್ ಕೇಳೋದು ಎಲ್ಲರ ಹಕ್ಕು, ಆದರೆ ಅಂತಿಮವಾಗಿ ಹೈಕಮಾಂಡ್ ತೆಗೆದುಕೊಳ್ಳುವ ನಿರ್ಧಾರಕ್ಕೆ ಎಲ್ಲರೂ ಬದ್ಧರಾಗಿರಬೇಕು ಅಂದರು. ನೋಡಿ, ಈಗ ಅದೆಲ್ಲವೂ ಕೂಡ ಪಕ್ಷ ಇದ್ದರೂ ಸಹ ಸ್ವಾಭಾವಿಕವಾಗಿ ಎಲ್ಲರಿಗೂ ಕೂಡ ಹಕ್ಕಿದೆ. ಎಲ್ಲ ಪ್ರತಿಯೊಬ್ಬರಿಗೂ, ಪ್ರತಿ ಧರ್ಮಕ್ಕೂ, ಪ್ರತಿ ಜಾತಿಗೂ ಕೂಡ ಇವತ್ತು ಟಿಕೆಟ್ ಕೇಳುವಂಥ ಹಕ್ಕಿದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ, ನಮ್ಮ ಪಕ್ಷದ ವ್ಯವಸ್ಥೆಯಲ್ಲಿ. ಹೀಗಾಗಿ ಎಲ್ಲರೂ ಕೂಡ ಟಿಕೆಟ್ ಕೇಳಿದ್ದಾರೆ. ಅಂತಿಮವಾಗಿ ಇವತ್ತು ಸಹ ಪಕ್ಷ ಹೈಕಮಾಂಡ್, ನಿನ್ನೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಬಂದು ಹೋಗಿದ್ದಾರೆ. ಅವರು ಪಕ್ಷದ ಹೈಕಮಾಂಡ್, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು, KPCC ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು, ಪಕ್ಷದ ಹೈಕಮಾಂಡ್ ಇವತ್ತು ಸಹ ನಿರ್ಣಯ ಮಾಡ್ತದೆ. ಯಾರು ಅವ್ರನ್ನ ಅಭ್ಯರ್ಥಿ ಮಾಡ್ತಾರೆ ಎಲ್ಲರೂ ಕೂಡಿ ಇವತ್ತು ಚುನಾವಣೆ ಮಾಡಿ ಎರಡೂ ಚುನಾವಣೆ ನಾವು ಗೆಲ್ತೀವಿ. ರಾಜ್ಯ ರಾಜಕಾರಣದಲ್ಲಿ ಈಗ ಉಪಚುನಾವಣೆಯ ಜಿದ್ದಾಜಿದ್ದಿ ಶುರುವಾಗಿದೆ. ದಾವಣಗೆರೆ ಮತ್ತು ಬಾಗಲಕೋಟೆ ಉಪಚುನಾವಣೆಗೆ ಬಿಜೆಪಿ ಅಭ್ಯರ್ಥಿಗಳು ಘೋಷಣೆಯಾದ ಬೆನ್ನಲ್ಲೇ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಬೀದರ್ನಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಈ ಬಾರಿ ಮತದಾರರು ಕಾಂಗ್ರೆಸ್ನ ದುರಾಡಳಿತಕ್ಕೆ ತಕ್ಕ ಪಾಠ ಕಲಿಸಲಿದ್ದಾರೆ ಅಂತ ಭವಿಷ್ಯ ನುಡಿದಿದ್ದಾರೆ. ಈಗಾಗಲೇ ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ದಿನಾಂಕಗಳು ಘೋಷಣೆ ಆಗಿದೆ. ಬಿಜೆಪಿ ನಮ್ಮ ಅಭ್ಯರ್ಥಿಗಳು ಹೆಸರುಗಳನ್ನು ಕೂಡ ಈಗಾಗಲೇ ನಮ್ಮ ಕೇಂದ್ರದ ವರಿಷ್ಠರು ಘೋಷಣೆ ಮಾಡಿದ್ದಾರೆ. ಬಾಗಲಕೋಟೆನಲ್ಲಿ ನಮ್ಮ ಮಾಜಿ ಶಾಸಕರು ಹಿರಿಯರಾಗಿರ್ತಕ್ಕಂಥ ವೀರಣ್ಣ ಚರಂತಿಮಠರವರು, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಶ್ರೀನಿವಾಸ್ ದಾಸ್ ಕರಿಯಪ್ಪನವರು ನಮ್ಮ ಅಭ್ಯರ್ಥಿ ಆಗಿದ್ದಾರೆ. ರಾಜ್ಯದಲ್ಲಿ ಮುಂಬರುವ ಚುನಾವಣೆಗಳಿಗೆ ಬ್ಯಾಲೆಟ್ ಪೇಪರ್ ಬಳಸಬೇಕು ಅನ್ನೋ ಚರ್ಚೆ ನಡೀತಾ ಇರುವ ಬೆನ್ನಲ್ಲೇ ಕುಣಿಗಲ್ನಲ್ಲಿ ನಡೆದ ಸೊಸೈಟಿ ಚುನಾವಣೆ ಭಾರೀ ವಿವಾದಕ್ಕೆ ಕಾರಣವಾಗಿದೆ. ಸಂತೆಮಾತೂರಿನ VSSN ಸೊಸೈಟಿ ಚುನಾವಣೆಯಲ್ಲಿ ಅಕ್ರಮ ಎಸಗಲಾಗಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಕಾಂಗ್ರೆಸ್ ಪರವಾಗಿ ಬಿಜೆಪಿ ಕಾರ್ಯಕರ್ತರು ಮತ ಹಾಕುವಾಗ ಸಿಕ್ಕಿಬಿದ್ದ ಪ್ರಸಂಗ ನಡೆದಿದ್ದು, ಈ ಅಕ್ರಮದ ಹಿಂದೆ ಸ್ಥಳೀಯ ಶಾಸಕರ ಕೈವಾಡವಿದೆ ಎಂಬ ಆರೋಪ ಕೇಳಿಬಂದಿದೆ ಅಂತ ಛಲವಾದಿ ನಾರಾಯಣಸ್ವಾಮಿ ಹೇಳಿದ್ದಾರೆ. GBA ಚುನಾವಣೆಗಳು ಬರ್ತದೆ ಅಂತ ಅನ್ಕೊಂಡಿದ್ದೇವೆ. ಈಗ MLA ಅಥವಾ MP ಎಲೆಕ್ಷನ್ ನಲ್ಲಿ EVM ಬಿಟ್ಟು ನೀವೇನು ಮಾಡೋಕ್ಕಾಗೋದಿಲ್ಲ, ನಿಮ್ಮ ಕೈಯಲ್ಲಿ ತೀರ್ಮಾನ ಇಲ್ಲ. GBA ಚುನಾವಣೆಯಲ್ಲಿ ಬ್ಯಾಲೆಟ್ ಪೇಪರ್ ಅಲ್ಲೇ ಮಾಡಬೇಕು ಅಂತೇಳಿ ನೀವು ತೀರ್ಮಾನ ತಗೊಂಡಿದ್ದೀರಿ. ಇತ್ತೀಚೆಗೆ ಕಾಂಗ್ರೆಸ್ನಲ್ಲೇ ಅನೇಕರಿಗೆ ಅದರ ಬಗ್ಗೆ ವಿಶ್ವಾಸ ಇಲ್ಲ. ಆದರೆ ಕಾಂಗ್ರೆಸ್ಗೆ ಬ್ಯಾಲೆಟ್ ಪೇಪರ್ ಯಾಕೆ ಬೇಕು ಅನ್ನೋದಕ್ಕೆ ಈಗ ಒಳ್ಳೆ ಒಂದು ನಿದರ್ಶನ, ಹಳೇದು ಬೇಡ ಹೊಸ ನಿದರ್ಶನವನ್ನು ನಿಮಗೆ ಕೊಡಬಲ್ಲೆ. ಕುಣಿಗಲ್ನ ಸಂತೆಮಾತೂರಿನಲ್ಲಿ ಒಂದು ಸೊಸೈಟಿ ಚುನಾವಣೆ ನಡೀತದೆ. ಅಧಿಕಾರಿ ಯಾವ ರೀತಿ ಮಾಡ್ತಾರೆ ಅಂತಂದ್ರೆ, ಜನ ಬಂದು ಓಟೇ ಹಾಕೋದಿಲ್ಲ, ಬ್ಯಾಲೆಟ್ ಪೇಪರಲ್ಲಿ ಅವ್ರ ಓಟನ್ನು ಹೊರಗಡೆನೆ ಕುಳಿತು ಓಟ್ ಮಾಡಿಬಿಟ್ಟು ಆ ಬಂಡಲನ್ನು ತಂದು ಆ ಡಬ್ಬಕ್ಕೆ ಸೇರಿಸ್ತಾ ಇರ್ತಕ್ಕಂಥ ಸಮಯದಲ್ಲಿ ಸಿಕ್ಕಾಕೊಂಡಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಸಮರ ಮತ್ತೆ ಮುನ್ನೆಲೆಗೆ ಬಂದಿದೆ. ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರನ್ನ ಕೂಡಲೇ ಮುಖ್ಯಮಂತ್ರಿ ಮಾಡಬೇಕು ಎಂಬ ಒತ್ತಾಯ ಕೇಳಿಬರ್ತಾ ಇದೆ. ಈ ಬಾರಿ ಕೇವಲ ರಾಜಕಾರಣಿಗಳಿಗೆ ಅಷ್ಟೇ ಅಲ್ಲ, ಮಠಾಧೀಶರು ಕೂಡ DK ಪರ ಬ್ಯಾಟ್ ಆರಂಭಿಸಿದ್ದಾರೆ. ಪ್ರಣವಾನಂದ ಸ್ವಾಮೀಜಿ ನೇತೃತ್ವದಲ್ಲಿ ಸ್ವಾಮೀಜಿಗಳ ತಂಡವೊಂದು ದೆಹಲಿಗೆ ತೆರಳಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತೇವೆ ಅಂತ ಹೇಳಿದ್ದಾರೆ. ಇವತ್ತು DK ಶಿವಕುಮಾರ್ ಅವರು ಅತಿ ಹಿಂದುಳಿದ ವರ್ಗಗಳ ನಾಯಕರುಗಳ ಹಾಗೂ ಮಾಡುತ್ತಿದ್ದೇನು, ನಾವೇ ಇರಬೇಕು, ನಾವೇ ಆಗಬೇಕು ಅಂತಕ್ಕಂಥ ವಿಚಾರದಲ್ಲಿ ನಾವು ಮುಖ್ಯಮಂತ್ರಿನ ಇಳಿಸಿ ಅಂತಕ್ಕಂಥಲ್ಲ ನಾವು ಹೇಳ್ತಾ ಇರೋದು. DK ಶಿವಕುಮಾರ್ನ ಮುಖ್ಯಮಂತ್ರಿ ಮಾಡಿ ಅಂತಕ್ಕಂಥ ನಾವು ಹೇಳ್ತಾ ಇದ್ವಿ. ಅದನ್ನು ಬಿಟ್ಟು ಅವ್ರನ್ನ ಇಳಿಸಿ ಅಂತಕ್ಕಂಥ ಪ್ರಶ್ನೆ ಅಲ್ಲಿ ಇಲ್ಲಿ. ಆಮೇಲೆ ಮುಖ್ಯಮಂತ್ರಿಗಳು ಒಬ್ಬ ಹಿಂದುಳಿದ ವರ್ಗದ ನಾಯಕರಂತ ಹೇಳಿ ಅದರಲ್ಲಿ ಎರಡನೇ ಪ್ರಶ್ನೆ ಇಲ್ಲ. ಆದರೆ ನಾನು ಕೇಳುವುದೇನು ಅಂದ್ರೆ, ಹಿಂದುಳಿದ ವರ್ಗದ ನಾಯಕರಲ್ಲಿ ಹೇಳಿಕೊಂಡು ಇವತ್ತು 2A 104 ಜಾತಿ ಇದ್ದೀವಿ, ಉಪಜಾತಿಗಳು 494 ಜಾತಿ ಇದ್ದೀವಿ. ಹಾಗಂದ್ರೆ ಅದರಲ್ಲಿರತಕ್ಕಂತ ಬೇರೆ ಯಾರಿಗೂ ಸ್ಥಾನಮಾನ ಆಗಬಾರದು. ಅದರಲ್ಲಿ ಇಲ್ವಲ್ಲ, ಯಾರಿಗೂ ಕೊಟ್ಟಿದ್ದಾರೆ ಹೇಳಿ ನೋಡುವ, ಯಾರಿಗೂ ಕೊಟ್ಟಿಲ್ಲ.
ಸದನದಲ್ಲಿ ಇತ್ತೀಚೆಗೆ ನಡೆದ ಡಿಜೆ ನಿಷೇಧದ ಕುರಿತಾದ ಚರ್ಚೆ ಈಗ ಹೊಸ ಸ್ವರೂಪ ಪಡೆದುಕೊಂಡಿದೆ. ಡಿಜೆ ಬ್ಯಾನ್ ಮಾಡುವುದನ್ನು ಸ್ವಾಗತಿಸಿರುವ ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಇದೇ ವೇಳೆ ಆಜಾದ್ ವಿರುದ್ಧವೂ ಸಮರ ಸಾರಿದ್ದಾರೆ. ಕೇವಲ ಹಿಂದೂ ಹಬ್ಬಗಳ ಡಿಜೆ ಬಗ್ಗೆ ಮಾತನಾಡುವವರು ದಿನಕ್ಕೆ 5 ಬಾರಿ ಕೇಳಿಬರುವ ಆಜಾನ್ ಶಬ್ದದ ಬಗ್ಗೆ ಯಾಕೆ ಮೌನವಾಗಿದ್ದೀರಿ ಅಂತ ಪ್ರಶ್ನಿಸಿದ್ದಾರೆ. ನಾನು ಇತ್ತೀಚೆಗೆ ವಿಧಾನಸಭೆಯಲ್ಲಿ ಡಿಜೆ ಈ ಶಬ್ದದ ಸಂಬಂಧಪಟ್ಟಾಗೆ ಚರ್ಚೆ ಆಗಿದೆ. ಆ ಚರ್ಚೆಯಲ್ಲಿ ಆ ಡಿಜೆಯನ್ನು ಬ್ಯಾನ್ ಮಾಡಬೇಕು, ಸುಪ್ರೀಂ ಕೋರ್ಟ್ ಹೇಳಿದ್ದಕ್ಕೆ ಬ್ಯಾನ್ ಮಾಡಬೇಕು ಅನ್ನುವಂಥದ್ದು ಚರ್ಚೆ ಆಗಿದೆ. ನಾನು ಹೇಳ್ತೀನಿ ಅದು ಸರಿಯಾದ ಕ್ರಮ. ಅದು ಡಿಜೆ ಬ್ಯಾನ್ ಮಾಡಬೇಕು ಅನ್ನುವಂಥದ್ದು ನನ್ನ ಶ್ರೀರಾಮ ಸೇನೆ ಸಂಘಟನೆಯ ಒಪ್ಪಿಗೆ ಕೂಡ ಇದೆ. ಆದರೆ ಡಿಜೆಯ ಶಬ್ದದಿಂದ ಹೃದಯಾಘಾತಗಳು, ರೋಗಿಗಳಿಗೆ ಎಷ್ಟು ತೊಂದರೆ ಆಗುತ್ತೆ, ವಿದ್ಯಾರ್ಥಿಗಳಿಗೆ ಎಷ್ಟು ತೊಂದರೆ ಆಗುತ್ತೆ, ಆಸ್ಪತ್ರೆಗೆ ಎಷ್ಟು ತೊಂದರೆ ಆಗುತ್ತೆ, ಶಾಲಾ ಕಾಲೇಜುಗಳಿಗೆ ಎಷ್ಟು ತೊಂದರೆ ಆಗುತ್ತೆ, ನಾಗರಿಕರಿಗೆ ಎಷ್ಟು ತೊಂದರೆ ಆಗುತ್ತೋ ಅಷ್ಟೇ ದಿನಕ್ಕೆ ಬಸವ ಕಲ್ಯಾಣ ತಾಲೂಕಿನ ನೀಲಕಂಠವಾಡಿ ಗ್ರಾಮದಲ್ಲಿ ಅಕ್ರಮ ಮದ್ಯದ ಕಿಚ್ಚು ಹತ್ಕೊಂಡಿದೆ. ಎಗ್ಗಲದೆ ನಡೀತಾ ಇರೋ ಸಾರಾಯಿ ಮಾರಾಟದಿಂದಾಗಿ ಊರಿನ ನೆಮ್ಮದಿಯೇ ಹಾಳಾಗಿದೆ ಅಂತ ಜನ ಆಕ್ರೋಶ ಹೊರಹಾಕಿದರು. ಈ ವೇಳೆ ಗ್ರಾಮಕ್ಕೆ ಶಾಸಕ ಶರಣು ಸಲಗರ ಭೇಟಿ ನೀಡಿದಾಗ ಗ್ರಾಮದ ಮಹಿಳೆಯರು ಅವರ ಕಾಲು ಹಿಡಿದು ಕಣ್ಣೀರಿಟ್ಟಿದ್ದಾರೆ. ಕುಡಿತದಿಂದ ನಮ್ಮ ಸಂಸಾರಗಳು ಬೀದಿಗೆ ಬರ್ತಾ ಇವೆ, ದಯವಿಟ್ಟು ನಮ್ಮನ್ನು ಉಳಿಸಿ ಅಂತ ತಾಯಂದಿರು ಅಳಲು ತೋಡ್ಕೊಂಡಿದ್ದಾರೆ. ಎಷ್ಟು ಮಂದಿ ಮಕ್ಕಳು? ಸಣ್ಣವೆಲ್ಲ ಈಗ ಅವನು ಕುಡಿತಾನ, ಅವನು ಕುಡಿತಾನ. ತುಮಕೂರು ಜಿಲ್ಲೆಯ ಪಾವಗಡದಲ್ಲಿ ಘೋರ ಘಟನೆಯೊಂದು ಸಂಭವಿಸಿದೆ. ನಿವೃತ್ತಿಗೆ ಕೇವಲ 1 ವಾರ ಬಾಕಿ ಇರುವಾಗಲೇ ಸಮಾಜ ಕಲ್ಯಾಣ ಇಲಾಖೆಯ ಮಲ್ಲಿಕಾರ್ಜುನ ಎಂಬ ಅಧಿಕಾರಿಯೊಬ್ಬರು ಕಚೇರಿಯಲ್ಲಿ ನೇಣಿಗೆ ಹೊರಡೊಡ್ಡಿದ್ದಾರೆ. ಸಾವಿಗೂ ಮುನ್ನ ತಮ್ಮ ಮೇಲಧಿಕಾರಿಯ ವಿರುದ್ಧ ಗಂಭೀರ ಆರೋಪ ಮಾಡಿರುವ ವಿಡಿಯೋ ಈಗ ಜಿಲ್ಲೆಯಾದ್ಯಂತ ಸಂಚಲನ ಮೂಡಿಸಿದೆ. ಹುಬ್ಬಳ್ಳಿಯ ಹೃದಯ ಭಾಗ ಕಿತ್ತೂರು ಚೆನ್ನಮ್ಮ ವೃತ್ತದಲ್ಲಿ ಕೆಎಸ್ಆರ್ಟಿಸಿ ಕಂಡಕ್ಟರ್ ಒಬ್ಬರು ಪ್ರಯಾಣಿಕನ ಮೇಲೆ ಕಲ್ಲಿನಿಂದ ಹಲ್ಲೆಗೆ ಮುಂದಾದಂತಹ ಘಟನೆ ನಡೆದಿದೆ. ಬಸ್ ಇಳಿಯುವ ಸಣ್ಣ ವಿಚಾರಕ್ಕೆ ಶುರುವಾದ ಕಿರಿಕ್ ದೊಡ್ಡ ಮಾರಾಮಾರಿಯ ಹಂತಕ್ಕೆ ತಲುಪಿದೆ. ಸದ್ಯ ಈ ಘಟನೆ ಹುಬ್ಬಳ್ಳಿ ಉಪನಗರ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದೂರು ದಾಖಲಾಗಿದೆ. ಕಂಡಕ್ಟರ್ನ ಈ ಉದ್ದಟತನದ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಸದ್ದು ಮಾಡ್ತಾ ಇದೆ. ಊರಿಗೆ ಹೋಗೋದಕ್ಕೆ ಬಸ್ ಸಿಕ್ಕಿಲ್ಲ ಅಂತ ಜನ ಕಾಯೋದು ಗೊತ್ತು. ಆದರೆ ಇಲ್ಲೊಬ್ಬ ಮಹಾಶಯ ಊರಿಗೆ ಹೋಗಲು ಬಸ್ಸನ್ನೇ ಕದ್ದೊಯ್ದಿದ್ದಾನೆ. ಯಾದಗಿರಿ ಜಿಲ್ಲೆಯ ಸೈದಾಪುರದಲ್ಲಿ ಕೆಕೆಆರ್ಟಿಸಿಗೆ ಸೇರಿದ ಬಸ್ಸನ್ನ ಅದೇ ಸಂಸ್ಥೆಯಲ್ಲಿ ಚಾಲಕ ಕಂ ನಿರ್ವಾಹಕರಾಗಿದ್ದ ಮಹಿಪಾಲ್ ರೆಡ್ಡಿ ಕದ್ದೊಯ್ದಿದ್ದಾನೆ. ಅಪಹರಿಸಿದ ಬಸ್ ಅಪಹರಣದ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಗದಗ ಜಿಲ್ಲೆ ಲಕ್ಷ್ಮೇಶ್ವರದಲ್ಲಿ ಮನಕಲಕುವ ಘಟನೆಯೊಂದು ಸಂಭವಿಸಿದೆ. ಊರಿಗೆ ಹೋಗೋದಕ್ಕೆ ಅಂತ ಬಸ್ ನಿಲ್ದಾಣಕ್ಕೆ ಬಂದಿದ್ದ ಮಹಿಳೆಯೊಬ್ಬರು ಸರ್ಕಾರಿ ಬಸ್ ಚಕ್ರಕ್ಕೆ ಸಿಲುಕಿ ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಸಾವಿಗೀಡಾದ ಮಹಿಳೆ ಹೆಸರು ಚನ್ನಮ್ಮ ಹಡಪದ ಅಂತ ತಿಳಿದು ಬಂದಿದೆ. ಯುಗಾದಿ ಹಬ್ಬದ ಸಂಭ್ರಮದಲ್ಲಿದ್ದ ಕುಟುಂಬದಲ್ಲಿ ಸೂತಕದ ಛಾಯೆ ಆವರಿಸಿದೆ. ದೇವಸ್ಥಾನಕ್ಕೆ ತೆರಳುತ್ತಿದ್ದ ವೇಳೆ ತಾಯಿಯ ಕಣ್ಣೆದುರೇ 4 ವರ್ಷದ ಪುಟ್ಟ ಬಾಲಕಿಯ ಮೇಲೆ ಕಂಟೈನರ್ ಲಾರಿ ಹರಿದು ಸಾವು ಸಂಭವಿಸಿದೆ. ಬೆಂಗಳೂರು ಉತ್ತರ ತಾಲೂಕಿನ ಮಾದನಾಯಕನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು ತಾಯಿಯ ಎದುರೇ ಮಗಳು ಉಸಿರು ಚೆಲ್ಲಿದ್ದಾಳೆ.
ಮದ್ಯದ ಅಮಲು ಮನುಷ್ಯನ ಪ್ರಾಣಕ್ಕೆ ಕುತ್ತು ತರುತ್ತದೆ ಅನ್ನೋದಕ್ಕೆ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿಯಲ್ಲಿ ನಡೆದ ಈ ಘಟನೆಯ ಸಾಕ್ಷಿ. ಕುಡಿದ ಮತ್ತಿನಲ್ಲಿ ಇನೋವಾ ಕಾರು ಚಾಲನೆ ಮಾಡಿದ ವ್ಯಕ್ತಿಯೋರ್ವ ಅಕ್ಷರಶಃ ರಸ್ತೆಯಲ್ಲಿ ಅಟ್ಟಹಾಸ ಮೆರೆದಿದ್ದಾನೆ. ಸರಣಿಯ ಅಪಘಾತ ನಡೆಸಿ ವಿದ್ಯುತ್ ಕಂಬವನ್ನೇ ಉರುಳಿಸಿರುವ ಈ ಭೀಕರ ದೃಶ್ಯಗಳು ಈಗ ವೈರಲ್ ಆಗಿವೆ. ಕಠಿಣ ಪರಿಶ್ರಮ ಇದ್ರೆ ಯಶಸ್ಸು ಖಂಡಿತ ಎಂಬ ಮಾತನ್ನ ಶಿಡ್ಲಘಟ್ಟದ ವರುಣ್ ಗೌಡ ನಿಜವಾಗಿಸಿದ್ದಾರೆ. ದೇಶದ ಅತ್ಯುನ್ನತ ಪರೀಕ್ಷೆಯಾದ UPSCಯಲ್ಲಿ ವರುಣ್ ಗೌಡ ರಾಷ್ಟ್ರ ಮಟ್ಟದಲ್ಲಿ 452ನೇ ರ್ಯಾಂಕ್ ಹಾಗೂ ರಾಜ್ಯ ಮಟ್ಟದಲ್ಲಿ 7ನೇ ರ್ಯಾಂಕ್ ಪಡೆಯುವ ಮೂಲಕ ಅದ್ಭುತ ಸಾಧನೆ ಮಾಡಿದ್ದಾರೆ. ಈ ಸಾಧಕನನ್ನ ಶಿಡ್ಲಘಟ್ಟದ ಶಾಸಕ BN ರವಿಕುಮಾರ್ ಆತ್ಮೀಯವಾಗಿ ಸನ್ಮಾನಿಸಿ ಅಭಿನಂದಿಸಿದರು. ನಮ್ಮ ಕೋಲಾರ ಜಿಲ್ಲೆ ಮತ್ತು ಎರಡು ಜಿಲ್ಲೆಗಳು ಒಂದಾಗಿ ಈ ಒಂದು ಜಿಲ್ಲೆಗಳಿಂದ ಬಹಳಷ್ಟು ಮಹನೀಯರು ರಾಜ್ಯಕ್ಕೆ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಯನ್ನು ನಾವೆಲ್ಲರೂ ಗಮನದಲ್ಲಿಟ್ಟಂತಾಗ್ತದೆ. ಇವತ್ತು ನಮ್ಮ ಸಾಧಾರಣ ಕುಟುಂಬದವರು, ಇವತ್ತು ನಮ್ಮ ಪ್ರಕಾಶ್ ಅಣ್ಣವರು ನಮ್ಮ ತಾಲೂಕಿನಲ್ಲಿ ಪೊಲೀಸ್ ಇಲಾಖೆ ಮಾನ್ಯ ಶಾಸಕರಾದ ರವಿಕುಮಾರ್ ಸರ್ ಅವರು ಕರೆಸಿ ಸನ್ಮಾನ ಮಾಡ್ತಿದ್ದಾರೆ. ಅದು ನಾನು ಹುಟ್ಟಿ ಬೆಳೆದಂಥ ಊರಿಗೆ ಕರೆಸಿರೋದು ಒಂಥರ ಮರೆಯಲಾರದ ಸಂಗತಿ. ಯಾಕಂದರೆ ನಾನು ಮತ್ತೆ ಬರ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಒಂದು 15 ವರ್ಷದಿಂದ ಶಿಡ್ಲಘಟ್ಟದ ನಂಟು ಬಿಟ್ಟೋಗಿತ್ತು. ಈಗ ಮತ್ತೆ ಬಂದಿರೋದು ಒಂಥರ ಅದೆಲ್ಲ ನೆನಪುಗಳನ್ನ ಮಾತಾಡಿಸ್ದಂಗೆ ಆಗಿದೆ. ಹಾಗೆ ಈಗ ಒಂದು ರವಿ ಸರ್ ಅವರು ಕರೆಸಿ ಮಾಡಿರೋದು ಅದರಿಂದ ಎಷ್ಟೋ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ಆಗ್ತದೆ. ಯಾಕಂದರೆ ನಮ್ಮ ಜಿಲ್ಲೆಗಳಲ್ಲಿ ಈ ಥರ ರ್ಯಾಂಕ್ ಪಡೆಯೋದು, ಎಸ್ಪೆಷಲಿ ಅವ್ರು ಹೇಳಿದಂಗೆ ಬಯೋಜಿಮೆಯಲ್ಲಿ ಈ ಥರ ರ್ಯಾಂಕ್ ಪಡೆದು ಸಾಧನೆ ಮಾಡೋದು ತುಂಬ ಕಡಿಮೆ ಇದೆ. ಸೊ ಹೀಗೆ ಗುರುತಿಸಿದಾಗ ಇನ್ನೊಬ್ರು ನೋಡಿ ಹೌದಪ್ಪ ನಮ್ಮೂರಲ್ಲೂ ಒಬ್ರು ಆಗಿದ್ದಾರೆ, ನಾವು ಆಗ್ಬೋದು. ಆ ಮೆಂಟಲ್ ಬ್ಯಾರಿಯರ್ ಇರುತ್ತೆ. ನಮ್ಗೆ ಯೂಶ್ವಲಿ ನಮ್ಮ ಟ್ಯಾಲೆಂಟ್ ಏನು ಕಡಿಮೆ ಇರೋಲ್ಲ. ಬೇರೆ ಡಿಸ್ಟಿಕ್ ಹೋಗಿನ ಅಥವಾ ಬೇರೆ ಸ್ಟೇಟ್ ಹೋಗಿ ನಮ್ಮ ಟ್ಯಾಲೆಂಟ್ ಕಡಿಮೆ ಇರಲ್ಲ. ಬಟ್ ನಮ್ಮೊಂದು ಮೆಂಟಲ್ ಬ್ಯಾರಿಯರ್ ಹಾಕೊಂಡ್ಬಿಡ್ತೀವಿ ನಾವೇ. ಇಲ್ಲ ನಮ್ಮ ಕೈಲಿ ಆಗಲ್ಲ. ರಾಜ್ಯದ ಜನತೆಗೆ ಬೆಲೆ ಏರಿಕೆಯ ಬರಬಿದ್ದಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೈಲ ಘಟಕಗಳ ಮೇಲೆ ನಡೆದ ದಾಳಿಯ ಪರಿಣಾಮವಾಗಿ ಪೆಟ್ರೋಲ್ ಡೀಸೆಲ್ ದರದಲ್ಲಿ ಹಂತ ಹಂತವಾಗಿ ಏರಿಕೆಯಾಗ್ತಾ ಇದೆ. ಅದರಲ್ಲೂ ಪ್ರೀಮಿಯಂ ಪೆಟ್ರೋಲ್, ಕೈಗಾರಿಕಾ ಡೀಸೆಲ್ ಬೆಲೆ ಗಗನಕ್ಕೇರಿದೆ. ಇದರಿಂದ ಜನಸಾಮಾನ್ಯರು ಹಾಗೂ ಉದ್ದಿಮೆದಾರರು ಕಂಗಾಲಾಗಿದ್ದಾರೆ. ಈ ಬಗ್ಗೆ ಫ್ರೀಡಂ ಟಿವಿ ರಿಯಾಲಿಟಿ ಚೆಕ್ ನಡೆಸಿದೆ. ಪೆಟ್ರೋಲ್ ತುಂಬ ಜಾಸ್ತಿ ಆಗ್ತಿದೆ. ಜನಸಾಮಾನ್ಯರು ಬದುಕೋದು ತುಂಬ ಕಷ್ಟ ಆಗ್ತಿದೆ. ದಿನದಿಂದ ದಿನಕ್ಕೆ LPG ಸಿಗ್ತಿಲ್ಲ. ಹೋಟ್ಲುಗಳಲ್ಲಿ ತುಂಬ ಖಾಲಿ ಆಗ್ತಿದೆ. ನೀವು ನೋಡ್ತಾ ಇದ್ದೀರಾ, ಪೆಟ್ರೋಲ್ ರೇಟು 2 ರೂಪಾಯಿ ಜಾಸ್ತಿ ಆಗಿದೆ. ತುಂಬ ಕಷ್ಟ. ಬೆಂಗಳೂರಲ್ಲಿ ಜೀವನ ಮಾಡೋದು ತುಂಬ ಕಷ್ಟ ಆಗ್ತದೆ. ಜಾಸ್ತಿ ಇದ್ದರೆ ನಮಗೆ ಲೈಫ್ ಎಕ್ಸ್ಪೆನ್ಸು ತುಂಬ ಜಾಸ್ತಿ ಆಗಿಬಿಡ್ತದೆ. ತುಂಬ ಪ್ರಾಬ್ಲಮ್ ಆಗ್ತದೆ. ಮನೆಯದು ಖರ್ಚುದು, ಆಫೀಸ್ಗೆ ಹೋಗೋದು ಬರೋದೆಲ್ಲ 20% ಇನ್ಕ್ರೀಸ್ ಆಗ್ತದೆ. ಕಷ್ಟ ಆಗುತ್ತೆ. ಗಾಡಿ ಓಡಿಸ್ಲೇಬೇಕು. ಓಡಿಸಿದ್ರೆ ಜೀವನ ನಡೆಯಲ್ಲ. ಕೆಲಸಕ್ಕೆ ಹೋಗೋಕ್ಕಾಗಲ್ಲ ಗಾಡಿ ಇಲ್ಲ ಅಂದ್ರೆ. ಮನೇಲಿ ಕೂತ್ಕೊಂಡು ಜೀವನ ನಡೆಯಲ್ಲ. ಮುಂದೆ ಏನು ಮಾಡೋಕೆ ಅಂದರೆ ನಮಗೂ ಅರ್ಥ ಆಯ್ತಿಲ್ಲ. ಎಲ್ಲ ರೇಟು ಜಾಸ್ತಿ ಆಗಿದೆ. ಜೀವನ ನಡೆಸೋದೇ ಭಾಳ ಕಷ್ಟ ಆಗಿದೆ. ಒಂದು ಮುದ್ದೆ ಬಂದು 20 ರೂಪಾಯಿ ಆಗಿದೆ. ಪೆಟ್ರೋಲ್ ಜಾಸ್ತಿ 7 ರೂಪಾಯಿ ಜಾಸ್ತಿ ಆಗಿದೆ. ಏನು ಮಾಡೋಕೆ, ನಮ್ಮ ಪೇಮೆಂಟ್ ಮಾತ್ರ ಫ್ಯಾಕ್ಟ್ರಿಗಳಲ್ಲಿ ಅಷ್ಟೇ ಕೊಡ್ತಾ ಇರ್ತಾರೆ. ವರ್ಷಕ್ಕೆ ಒಂದ್ಸಲ 20 ರೂಪಾಯಿ 30 ರೂಪಾಯಿ ಮಾಡ್ತಾರೆ. ಇಲ್ಲಿ ಮಾತ್ರ ದಿವಸ ಒಂದೊಂದು ರೇಟ್ ಮಾಡ್ಕೊಳ್ತಾ ಇರ್ತಾರೆ. ಅಷ್ಟೇ ಅಣ್ಣ, ಕಷ್ಟ ಆಗುತ್ತೆ ಅಂತಂದ್ರೆ ಇನ್ನೇನು ಮಾಡೋಣ. ಡೈಲಿ ಫೀಲ್ಡ್ ವರ್ಕ್ ಮಾಡೋದು ನಾವು ಜಾಬು. ಅವ್ರು ಕಂಪ್ನಿಯವ್ರು ಕೂಡ 100 ರೂಪಾಯಿ ಕೊಡ್ತಾರೆ. ಇಲ್ಲಿ ಹೊರಗಡೆ ಬಿಸಿಲಲ್ಲಿ ಇದರಲ್ಲೆಲ್ಲ ಓಡಾಡ್ತಿದ್ರೆ ಆಚೆ ಇದು ಮಾಡಿದ್ರೇ ಅರ್ಧ ಹೋಗ್ಬಿಡುತ್ತೆ. ಏನು ಸೇವಿಂಗ್ಸ್ ಹೋಗಲ್ಲ, ಏನೂ ಇಲ್ಲ. ಬೆಳೆ ರಾಜ್ಯದಲ್ಲಿ ಈಗಾಗಲೇ LPG ಅಭಾವ ತಲೆದೋರಿರುವ ಬೆನ್ನಲ್ಲೇ ಧಾರವಾಡ ಜಿಲ್ಲೆಯ ಕಲಘಟಗಿ ಬಳಿ ಭಾರೀ ಪ್ರಮಾಣದ ಗ್ಯಾಸ್ ಸೋರಿಕೆಯಾಗಿದೆ. LPG ಹೊತ್ತೊಯ್ತಾ ಇದ್ದ ಟ್ಯಾಂಕರ್ನಿಂದ ಗ್ಯಾಸ್ ಲೀಕ್ ಆಗ್ತಾ ಇದ್ದು ಅನಾಹುತ ತಡೆಯುವುದಕ್ಕೆ ಪೊಲೀಸರು ರಾಷ್ಟ್ರೀಯ ಹೆದ್ದಾರಿಯನ್ನೇ ಬಂದ್ ಮಾಡಿದ್ದಾರೆ. ಸ್ಥಳದಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.